ದ್ರೋಣರನ್ನು ವಿರಾಟನು ದೃಪದನು ಎದುರಿಸಿದರು. ದ್ರೋಣರು ದೃಪದನ 3 ಮೊಮ್ಮಕ್ಕಳನ್ನು ವಧಿಸಿದರು. ದೃಪದನು ಕೋಪದಿಂದ ದ್ರೋಣರ ಮೇಲೆ ಬಾಣಗಳನ್ನು ಬಿಟ್ಟನು. ದ್ರೋಣರು ತನ್ನ ಬಾಣಗಳಿಂದ ವಿರಾಟನ ಮತ್ತು ದೃಪದನ ಧನಸ್ಸುಗಳನ್ನು ಕತ್ತರಿಸಿದರು. ದೃಪದನು ಮತ್ತು ವಿರಾಟನೂ ಸೇರಿ ಬಿಟ್ಟ ಆಯುಧಗಳನ್ನು ಕತ್ತರಿಸಿ ತುಂಡರಿಸಿದರು. ನಂತರ 2 ಬಾಣಗಳಿಂದ ದೃಪದನನ್ನೂ ವಿರಾಟನನ್ನೂ ಸಂಹರಿಸಿದರು. ಒಡನೆಯೇ ದೃಷ್ಟದ್ಯುಮ್ನನು ದ್ರೋಣರನ್ನು ಆಕ್ರಮಿಸಿದನು. ಕೌರವರು ದ್ರೋಣರನ್ನು ರಕ್ಷಿಸುತ್ತಿದ್ದರು. ಅಷ್ಟರಲ್ಲಿ ಭೀಮನು ದ್ರೋಣರ ಬಳಿಗೆ ಬಂದನು. ಇನ್ನೊಂದು ಕಡೆ ದುರ್ಯೋಧನನಿಗೂ ನಕುಲನಿಗೂ ದೊಡ್ಡ ಭಯಂಕರ ಯುದ್ಧ ನಡೆಯಿತು. ನಕುಲನು ದುರ್ಯೋಧನನನ್ನು ಪರಾಜಯ ಮಾಡಿದನು. ಹಾಗೆಯೇ ದುಶ್ಯಾಸನ, ಸಹದೇವರು, ಕರ್ಣ, ಭೀಮರು, ದ್ರೋಣ, ಅರ್ಜುನರು ಬೇರೆ ಬೇರೆಯಾಗಿ ಯುದ್ಧ ಮಾಡಿದರು. ದೃಷ್ಟದ್ಯುಮ್ನನನ್ನು ದುಶ್ಯಾಸನನು ಬಾಣಗಳಿಂದ ಪ್ರಹರಿಸಿದನು. ದೃಷ್ಟದ್ಯುಮ್ನನು ತನ್ನ ಬಾಣಗಳಿಂದ ದುಶ್ಯಾಸನನ ರಥವನ್ನು ಮುಚ್ಚಿದನು. ಭಯಂಕರವಾದ ಧರ್ಮಯುದ್ಧವು 2 ಕಡೆಯವರಿಗೂ ನಡೆಯಿತು. ಮತ್ತೊಂದೆಡೆ ದುರ್ಯೋಧನನು ಸಾತ್ಯಕಿಯೊಂದಿಗೆ ಯುದ್ಧ ಮಾಡುತ್ತಿದ್ದನು. ಹಾಗೆಯೇ ಭೀಮನಿಗೂ ಕರ್ಣನಿಗೂ ಯುದ್ಧ ನಡೆಯಿತು. ದ್ರೋಣರು ಪಾಂಡವರನ್ನು ಆಕ್ರಮಿಸಿದರು. ಅವರಿಗೆ ದ್ರೋಣರಿಂದ ಜೀವ ಭಯ ಉಂಟಾಯಿತು. ಆಗ ಕೃಷ್ಣನು, ಅಶ್ವತ್ಥಾಮನು ಹತನಾದರೆ ದ್ರೋಣರು ಯುದ್ಧ ನಿಲ್ಲಿಸುವರೆಂದು, ಅಶ್ವತ್ಥಾಮನು ಸದ್ಯದಲ್ಲಿ ಯುದ್ಧದಲ್ಲಿ ಹತನಾಗಲಾರದ್ದರಿಂದ ಯುದ್ಧದಲ್ಲಿ ಅಶ್ವತ್ಥಾಮನು ಮೃತನಾದನೆಂದು ಯಾರಾದರೂ ಹೇಳಿದರೆ ದ್ರೋಣರನ್ನು ಜಯಿಸಬಹುದೆಂದು ಸೂಚಿಸಿದನು. ಭೀಮನು ಅಶ್ವತ್ಥಾಮ ಎಂಬ ಹೆಸರಿನ ತನ್ನ ಪಕ್ಷದ ಆನೆಯನ್ನು ಗದೆಯಿಂದ ಕೊಂದನು. ಬಳಿಕ ಅಶ್ವತ್ಥಾಮನು ಹತನಾದನು ಎಂದು ಕೂಗಿದನು. ಆದರೆ ದ್ರೋಣರು, ಯುಧಿಷ್ಠಿರನು ಸತ್ಯವನ್ನೇ ಹೇಳುವವನಾದ್ದರಿಂದ ಅವನ ಬಾಯಿಯಿಂದ ಈ ಸುದ್ದಿಯನ್ನು ಕೇಳಬೇಕೆಂದರು. ಯುಧಿಷ್ಠಿರನಿಗೆ ಅದು ಹಿಡಿಸಲಿಲ್ಲ. ಆದರೂ ಅಶ್ವತ್ಥಾಮನು ಎಂದು ಗಟ್ಟಿಯಾಗಿ ಹೇಳಿ ಆನೆ ಹತವಾಯಿತು ಎಂದು ಸೇರಿಸಿದನು. ದ್ರೋಣರಿಗೆ ಬಹಳ ನಿರಾಸೆಯಾಯಿತು. ಮನಸ್ಸಿಲ್ಲದೆ ಯುದ್ಧ ಮಾಡಿದರು. ದ್ರೋಣ ದೃಷ್ಟದ್ಯುಮ್ನರ ನಡುವೆ ಯುದ್ಧ ನಡೆಯಿತು. ದ್ರೋಣರು ಬಿಡುತ್ತಿದ್ದ ಬಾಣಗಳನ್ನು ದೃಷ್ಟದ್ಯುಮ್ನನು ನಿವಾರಿಸಿದನು. ದ್ರೋಣರು, ಅಶ್ವತ್ಥಾಮ, ಪ್ರಿಯಪುತ್ರ ಎಂದು ಕೂಗಿಕೊಂಡರು. ದೃಷ್ಟದ್ಯುಮ್ನನು ಕತ್ತಿಯನ್ನು ಹಿಡಿದು ಅವರ ಬಳಿಗೆ ಬಂದನು. ದ್ರೋಣರು ಸಮಾಧಿ ಸ್ಥಿತಿಗೆ ಬಂದು ತಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ವಿಲೀನಗೊಳಿಸಿದರು. ಆಗ ದೃಷ್ಟದ್ಯುಮ್ನನು ದ್ರೋಣರನ್ನು ಸಂಹರಿಸಿದನು. ಕೌರವರು ಧೃತಿಗೆಟ್ಟವರಾದರು. ಪಾಂಡವರು ಸಂತೋಷಪಟ್ಟರು. ಕೌರವರ ಕಡೆಯ ಸೈನಿಕರು ಪಲಾಯನ ಮಾಡಿದರು. ದುರ್ಯೋಧನನು ಪರಮ ಅಪ್ರಿಯವಾದ ದ್ರೋಣರ ನಿಧನದ ಸುದ್ದಿಯನ್ನು ಅಶ್ವತ್ಥಾಮನಿಗೆ ಹೇಳಿದನು. ಅಶ್ವತ್ಥಾಮನು ತನ್ನ ತಂದೆಯ ನಿಧನದ ವಾರ್ತೆ ಕೇಳಿ ಅತ್ಯಂತ ಕುಪಿತನಾದನು. ತಕ್ಷಣ ನೀರನ್ನು ಮುಟ್ಟಿ ಆಚಮನ ಮಾಡಿ ನಾರಾಯಣ ಮಹಾಸ್ತ್ರವನ್ನು ಪ್ರಯೋಗಿಸಲು ಸಿದ್ಧನಾದನು. ಕೌರವ ಪಾಂಡವರ ಯುದ್ಧ ಪುನಃ ಆರಂಭವಾಯಿತು. ಪಾಂಡವರು ಪರಾಕ್ರಮದಿಂದ ಯುದ್ಧ ಮಾಡುತ್ತಿದ್ದರೂ ಅಶ್ವತ್ಥಾಮನು ನಾರಾಯಣಾಸ್ತ್ರವನ್ನು ಬಿಟ್ಟು ಅಸ್ತ್ರದ ಪರಾಕ್ರಮವನ್ನು ಪ್ರದರ್ಶಿಸಿದನು. ಇನ್ನೇನು ಇಡೀ ಪಾಂಡವರ ಸೇನೆ ನಾಶವಾಗುವುದರಲ್ಲಿರಲು ಕೃಷ್ಣನು ಭೀಮನನ್ನು ರಥದಿಂದ ಕೆಳಗಿಳಿಸಿದನು. ಭೀಮನು ಶಸ್ತ್ರವನ್ನು ಕೆಳಗೆ ಇಟ್ಟನು. ಆಗ ನಾರಾಯಣಾಸ್ತ್ರವು ಶಾಂತವಾಯಿತು. ಸಾತ್ಯಕಿಯು ಕೌರವರೊಡನೆ ಯುದ್ಧ ಮಾಡಿದನು. ಅವನ ಪರಾಕ್ರಮವನ್ನು ಎದುರಿಸಲಾಗದೆ ದುರ್ಯೋಧನ ಮತ್ತು ಅವನ ಅನುಯಾಯಿಗಳು ಪಲಾಯನ ಮಾಡಿದರು. ಅಶ್ವತ್ಥಾಮನು ವೃದ್ಧ ಕ್ಷತ್ರ ಸುದರ್ಶನ ಮತ್ತು ಚೇದಿಯ ಯುವರಾಜನನ್ನು ಸಂಹರಿಸಿ ಭೀಮನೊಡನೆ ಕಾದಾಡಿದನು. ಭೀಮನ ಸಾರಥಿ ಕುದುರೆಗಳನ್ನು ಗಾಯಗೊಳಿಸಿ ಅದರ ಮೂಲಕ ಭೀಮನನ್ನು ಪರಾಜಯಗೊಳಿಸಿದನು. ಪಾಂಡವ ಸೇನೆ ಪಲಾಯನ ಮಾಡಿತು. ಬಳಿಕ ಅಶ್ವತ್ಥಾಮನು ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದನು. ಎಲ್ಲೆಲ್ಲೂ ಕತ್ತಲೆ ಕವಿಯಿತು. ಅಪಾರ ಸೇನೆಯ ನಷ್ಟವಾಯಿತು. ಶ್ರೀಕೃಷ್ಣ ಮತ್ತು ಅರ್ಜುನರಿಗೆ ಆಗ್ನೇಯಾಸ್ತ್ರದಿಂದ ಯಾವ ಪರಿಣಾಮವೂ ಆಗಲಿಲ್ಲ. ಅಶ್ವತ್ಥಾಮನು ನಿರಾಶನಾಗಿ ಧನುಸ್ಸನ್ನು ಕೆಳಕ್ಕೆ ಹಾಕಿ ರಣಾಂಗಣದಿಂದ ಓಡಿದನು. ಈ ದ್ರೋಣ ಪರ್ವವನ್ನು ಓದುವುದರಿಂದ, ಕೇಳುವುದರಿಂದ, ಬರೆಯುವುದರಿಂದ ಮಹಾಪಾಪಗಳಿಂದ ಮುಕ್ತಿ ಪಡೆದು ಯಜ್ಞ ಮಾಡಿದ ಫಲ ದೊರಕಿಸಿಕೊಳ್ಳಬಹುದೆಂದು ವ್ಯಾಸರು ಫಲಶ್ರುತಿ ಹೇಳಿದರು. ಮಾರನೆಯ ದಿನ ಅರ್ಜುನನು ತನ್ನ ಸೈನ್ಯವನ್ನು ವ್ಯೂಹಕ್ರಮದಲ್ಲಿ ನಿಲ್ಲಿಸಿದನು. ದುರ್ಯೋಧನನು ತನ್ನ ಸೈನ್ಯವನ್ನು ವ್ಯೂಹಕ್ರಮದಲ್ಲಿ ನಿಲ್ಲಿಸಿದನು. ದುರ್ಯೋಧನನು ತನ್ನ ಪಕ್ಷದ ರಾಜರೊಡನೆ ಸಮಾಲೋಚಿಸಿ ಕರ್ಣನನ್ನು ತಮ್ಮ ಕಡೆಯ ಸೇನಾಪತಿಯನ್ನಾಗಿ ಮಾಡಲು ನಿಶ್ಚಯಿಸಿದನು. ಕರ್ಣನು ಪಾಂಡವರನ್ನು ಜಯಿಸುತ್ತಾನೆ ಎಂಬ ಆಸೆಯಿಂದ ಮನಸ್ಸಿಗೆ ಸಮಾಧಾನ ತಂದುಕೊಂಡನು. ನಂತರ ಅಲ್ಲಿದ್ದ ಸಕಲ ರಾಜರೊಡನೆ ಕರ್ಣನನ್ನು ಸೇನಾಪತಿಯ ಸ್ಥಾನದಲ್ಲಿ ಕುಳ್ಳಿರಿಸಿ ಅಭಿಷೇಕ ಮಾಡಿದನು. ಕರ್ಣನು ಪಾಂಡವರನ್ನು ಜಯಿಸಲು ಇಚ್ಛಿಸಿ ತನ್ನ ಸೈನ್ಯವನ್ನು ಮಕರ ವ್ಯೂಹ ಕ್ರಮದಲ್ಲಿ ನಿಲ್ಲಿಸಿದನು. ಅರ್ಜುನನು ತನ್ನ ಸೈನ್ಯವನ್ನು ಅರ್ಧ ಚಕ್ರ ವ್ಯೂಹ ಕ್ರಮದಲ್ಲಿ ನಿಲ್ಲಿಸಿದನು. ಎರಡೂ ಕಡೆಯ ಸೈನಿಕರು ಶಂಖ ಭೇರಿಗಳನ್ನು ಬಾರಿಸಿದರು.
ಮಹಾಯುದ್ಧವು ಆರಂಭವಾಯಿತು. ಆನೆಗಳು ಆನೆಗಳೊಡನೆ, ಕುದುರೆ ಸವಾರರು ಕುದುರೆ ಸವಾರರೊಡನೆ ಎದುರಿಸಿ ಯುದ್ಧ ಮಾಡಿದರು. ಕ್ಷೇಮಧೂರ್ತಿ ಮತ್ತು ಭೀಮನ ಆನೆಗಳಿಗೆ ಮಹಾಯುದ್ಧ ನಡೆಯಿತು. ಭೀಮನು ಕ್ಷೇಮಧೂರ್ತಿಯ ಆನೆಯನ್ನು ಕೊಂದನು. ಬಳಿಕ ತನ್ನ ಮೇಲೆ ಬೀಳಲು ಬಂದ ಕ್ಷೇಮಧೂರ್ತಿಯನ್ನು ಗದೆಯಿಂದ ಪ್ರಹರಿಸಿ ಸಂಹರಿಸಿದನು. ಕರ್ಣನು ಪಾಂಡವರ ಸೈನ್ಯವನ್ನು, ಪಾಂಡವರು ಕರ್ಣನ ಸೇನೆಯನ್ನು ಅಪಾರ ಸಂಖ್ಯೆಯಲ್ಲಿ ಸಂಹರಿಸಿದರು. ಕರ್ಣನು ನಕುಲನು ಒಬ್ಬರೊಡನೆ ಒಬ್ಬರು ಕಾದಾಡಿದರು. ದೃಷ್ಟದ್ಯುಮ್ನ ಕೃಪ, ಕೃತವರ್ಮ ಶಿಖಂಡಿ, ಸಹದೇವ ದುಶ್ಯಾಸನ, ಸಾತ್ಯಕಿ ವಿಂದಾನುವಿಂದ ಹೀಗೆ ಪರಸ್ಪರ ದ್ವಂದ್ವ ಯುದ್ಧ ನಡೆಯಿತು. ಸಾತ್ಯಕಿಯು ವಿಂದಾನುವಿಂದರನ್ನು ಸಂಹರಿಸಿದನು. ದ್ರೌಪದಿಯ ಮಕ್ಕಳು ಚಿತ್ರಸೇನನನ್ನು, ಚಿತ್ರಕನನ್ನು ಸಂಹರಿಸಿದರು. ಯುದ್ಧವು ಮುಂದುವರಿಯುತ್ತಾ ಅಶ್ವತ್ಥಾಮನು ಭೀಮನನ್ನು ಆಕ್ರಮಿಸಿದನು. ಇಬ್ಬರಿಗೂ ದೊಡ್ಡ ಯುದ್ಧ ನಡೆದು ಇಬ್ಬರೂ ಸ್ವಲ್ಪ ಹೊತ್ತು ಮೂರ್ಛೆ ಹೋಗಿದ್ದರು. ಹಾಗೆಯೇ ಅರ್ಜುನನಿಗೂ ಅಶ್ವತ್ಥಾಮನಿಗೂ ಭಯಂಕರ ಯುದ್ಧ ನಡೆಯಿತು. ಕೊನೆಗೆ ಅರ್ಜುನನು ಅಶ್ವತ್ಥಾಮನನ್ನು ಸೋಲಿಸಿ ಪರಾಜಯಗೊಳಿಸಿದನು. ಬಳಿಕ ಅರ್ಜುನನು ಕೌರವರ ಕಡೆಯ ದಂಡಧಾರ ಮತ್ತು ದಂಡ ಎಂಬ ವೀರರನ್ನು ಸಂಹರಿಸಿದನು. ಮುಂದೆ ಅರ್ಜುನನು ಸಂಶಪ್ತಕರನ್ನು ಆಕ್ರಮಿಸಿ ಅವರುಗಳನ್ನು ಸಂಹರಿಸಿದನು. ಕೃಷ್ಣನು ಅರ್ಜುನನ ಸಾಹಸವನ್ನು ಪ್ರಶಂಸಿಸಿದನು. ಅಷ್ಟರಲ್ಲಿ ಪಾಂಡ್ಯರಾಜನು ಕೌರವರೊಡನೆ ಯುದ್ಧ ಆರಂಭಿಸಿದನು. ಯುದ್ಧ ನಡೆಯುತ್ತಿರಲು ಅಶ್ವತ್ಥಾಮನು ಪಾಂಡ್ಯರಾಜನು ಕುಳಿತಿದ್ದ ಆನೆಯನ್ನು ಕೊಂದು ಪಾಂಡ್ಯರಾಜನನ್ನು ಸಂಹರಿಸಿದನು. ಪಾಂಡವರ ಸೈನ್ಯದ ಮೇಲೆ ಕೌರವರು ತಮ್ಮ ಗಜ ಸೈನ್ಯವನ್ನು ನುಗ್ಗಿಸಿ ಕಾದಾಡಿದರು. ಯುದ್ಧ ನಡೆಯುತ್ತಿದ್ದು ಪಾಂಡವರು ಪುಂಡ್ರಕನನ್ನು ಪರಾಜಯಗೊಳಿಸಿ ಕಳುಹಿಸಿದರು. ನಕುಲ ಸಹದೇವರಿಂದ ಮಗರಾಜ ಮತ್ತು ಅಂಗರಾಜರು ವಧಿಸಲ್ಪಟ್ಟರು. ಪಾಂಡವರು ಕೌರವರ ಗಜ ಸೈನ್ಯವನ್ನು ವಿನಾಶಗೊಳಿಸಿದರು. ಕೌರವರ ಸೇನೆಯನ್ನು ಸಹದೇವನು ನಾಶಪಡಿಸುತ್ತಿದ್ದನು. ಆಗ ದುಶ್ಯಾಸನನು ಅವನನ್ನು ಆಕ್ರಮಿಸಿದನು. ಇಬ್ಬರಿಗೂ ಯುದ್ಧ ನಡೆದು ಸಹದೇವನು ದುಶ್ಯಾಸನನನ್ನು ಸೋಲಿಸಿದನು. ಮತ್ತೊಂದೆಡೆ ನಕುಲನು ಕೌರವ ಸೈನ್ಯವನ್ನು ಸದೆಬಡಿಯುತ್ತಿದ್ದನು. ಕರ್ಣನು ಅವನನ್ನು ತಡೆದನು. ಇಬ್ಬರೂ ಒಬ್ಬರ ಮೇಲೆ ಒಬ್ಬರು ಬಾಣಗಳನ್ನು ಪ್ರಹರಿಸಿದರು. ಕರ್ಣನ ಬಾಣಗಳಿಂದ ಪೀಡಿಸಲ್ಪಟ್ಟ ನಕುಲನು ಯುದ್ಧದಿಂದ ಹಿಮ್ಮೆಟ್ಟಿದನು. ಯುಯುತ್ಸುವು ಉಲೂಕನ ಸಂಗಡ ಯುದ್ಧ ಮಾಡಿದನು. ಯುದ್ಧದಲ್ಲಿ ಉಲೂಕನ ಶಕ್ತಿ ಹೆಚ್ಚಾಗಿ ಅವನು ಯುಯುತ್ಸುವಿನ ಸಾರಥಿ 4 ಕುದುರೆಗಳನ್ನು ಸಂಹರಿಸಿ ಯುಯುತ್ಸುವು ಪಲಾಯನ ಮಾಡುವಂತೆ ಮಾಡಿದನು. ಬೇರೊಂದು ಕಡೆ ಶತಾನೀಕನಿಗೂ ಶ್ರುತಕರ್ಮನಿಗೂ ಯುದ್ಧ ನಡೆದು ಸುತುಸೋಮ ಮತ್ತು ಶಕುನಿಯರಿಗೂ ಯುದ್ಧ ನಡೆದು ಶಕುನಿಯಿಂದ ಪಾಂಡವರ ಹೆಚ್ಚು ಸೈನ್ಯ ನಾಶಗೊಂಡಿತು. ಕೃತವರ್ಮನು ಶಿಖಂಡಿಯೊಡನೆ ಕಾದಾಡಿ ಅವನು ಪರಾಜಯಗೊಳ್ಳುವಂತೆ ಮಾಡಿದನು. ಹಾಗೆಯೇ ಬೇರೆ ಕಡೆ ನಡೆದ ಯುದ್ಧದಲ್ಲಿ ಅರ್ಜುನನು ಶ್ರುತಂಜಯ, ಸೌಶ್ರುತಿ, ಚಂದ್ರದೇವ ಮತ್ತು ಸತ್ಯಸೇನರೆಂಬ ಮಹಾರಥವನ್ನು ಸಂಹರಿಸುವುದಲ್ಲದೆ ಸಂಶಪ್ತಕ ಸೈನ್ಯವನ್ನು ಧ್ವಂಸ ಮಾಡಿದನು. ಯುಧಿಷ್ಠಿರನಿಗೂ ದುರ್ಯೋಧನನಿಗೂ ಭಯಂಕರ ಯುದ್ಧ ನಡೆದು ಅದರಲ್ಲಿ ದುರ್ಯೋಧನನನ್ನು ಯುಧಿಷ್ಠಿರನು ಪರಾಜಯಗೊಳಿಸಿದನು. ಅಷ್ಟರಲ್ಲಿ ಮಧ್ಯಾಹ್ನವಾಗಿತ್ತು. ಸಾತ್ಯಕಿಯು ಕರ್ಣನನ್ನು ಎದುರಿಸಿ ಯುದ್ಧ ಮಾಡಿದನು. ಅರ್ಜುನನು ಬಹಳ ಸಂಖ್ಯೆಯಲ್ಲಿ ಕೌರವರ ಸೈನ್ಯವನ್ನು ಸಂಹರಿಸಿದನು. ಯುದ್ಧದ 16ನೆಯ ದಿನವಾದ ಅಂದು ರಾತ್ರಿಯಾಯಿತು. ಎಲ್ಲರೂ ಯುದ್ಧ ನಿಲ್ಲಿಸಿ ಅವರವರ ಶಿಬಿರಗಳಿಗೆ ಹೊರಟರು. ಎಲ್ಲರೂ ವಿಶ್ರಾಂತಿ ಪಡೆದರು. ಕರ್ಣನು ದುರ್ಯೋಧನನನ್ನು ಕುರಿತು, ಶ್ರೀಕೃಷ್ಣನು ಕುದುರೆಯ ಶಾಸ್ತ್ರದಲ್ಲಿ ಪಳಗಿರುವಂತೆ ನಮ್ಮ ಕಡೆ ಮದ್ರರಾಜನಾದ ಶಲ್ಯನು ಅಶ್ವಲಕ್ಷಣವನ್ನು ತಿಳಿದಿದ್ದಾನೆ. ಅವನು ನನಗೆ ಸಾರಥಿಯಾದರೆ ನಾನು ಪಾಂಡವರನ್ನು ಕೊಂದು ನಿನಗೆ ಜಯ ಗಳಿಸಿಕೊಡುತ್ತೇನೆ ಎಂದನು. ದುರ್ಯೋಧನನು ಶಲ್ಯನನ್ನು ಭೇಟಿ ಮಾಡಿ ಕರ್ಣನಿಗೆ ಸಾರಥಿಯಾಗುವಂತೆ ಪ್ರಾರ್ಥಿಸಿದನು. ಶಲ್ಯನು ಮೊದಲು ಒಪ್ಪಲಿಲ್ಲ. ದುರ್ಯೋಧನನು ಶಲ್ಯನನ್ನು ಪ್ರಶಂಸಿಸಿ, ಶಲ್ಯ, ನೀನು ಕೃಷ್ಣನಿಗಿಂತಲೂ ಹೆಚ್ಚು ಅಶ್ವಜ್ಞಾನವನ್ನು ಹೊಂದಿರುವೆ. ಆದ್ದರಿಂದ ಕರ್ಣನಿಗೆ ಸಾರಥಿಯಾಗಿ ನಮಗೆ ವಿಜಯ ದೊರಕಿಸಿಕೊಡು ಎಂದನು. ತನ್ನನ್ನು ಹೊಗಳಿದುದರಿಂದ ಶಲ್ಯನಿಗೆ ಪರಮ ಸಂತೋಷವಾಯಿತು. ಕರ್ಣನ ಸಾರಥಿಯಾಗಲು ಒಪ್ಪಿದನು. ಹಾಗೆಯೇ ತಾನು ಸಾರಥಿಯಾಗಿರುವಾಗ ತನಗೆ ಇಷ್ಟ ಬಂದಂತೆ ಮಾತನಾಡಿದರೂ ಕರ್ಣನು ಪ್ರತಿಭಟಿಸಕೂಡದೆಂಬ ಷರತ್ತನ್ನೂ ಹಾಕಿದನು. ಕರ್ಣ ದುರ್ಯೋಧನರು ಒಪ್ಪಿದರು. ಕೌರವರ ಕಡೆಯ ಯೋಧರು ಕರ್ಣನು ಯುದ್ಧಕ್ಕೆ ಹೊರಟರು. ಆಗ ಅವರಿಗೆ ಕೆಲವು ಅಪಶಕುನಗಳು ಕಾಣಿಸಿಕೊಂಡವು. ಕರ್ಣನು ಶಲ್ಯನ ಸಾರಥ್ಯದಲ್ಲಿ ಯುದ್ಧಕ್ಕೆ ಹೊರಟನು. ದಾರಿಯುದ್ದಕ್ಕೂ ಶಲ್ಯನು ಕರ್ಣನನ್ನು ಪರಿಹಾಸ ಮಾಡಿ ಅರ್ಜುನನನ್ನು ಹೊಗಳುತ್ತಾ ಇದ್ದನು. ಕರ್ಣನು ಕೌರವರ ಸೈನಿಕರನ್ನು ಹುರಿದುಂಬಿಸಿ ಕೃಷ್ಣ ಅರ್ಜುನರ ಬಗ್ಗೆ ಸುಳಿವು ತಿಳಿಸಿದವರಿಗೆ ಸೂಕ್ತ ಬಹುಮಾನ ಕೊಡುವುದಾಗಿ ಹೇಳಿದನು. ಅದಕ್ಕೆ ಪ್ರತಿಯಾಗಿ ಶಲ್ಯನು ಕರ್ಣನನ್ನು ಆಕ್ಷೇಪಿಸಿದನು. ಕರ್ಣನು ಮದ್ರ ದೇಶದ ಜನರನ್ನು ಶಲ್ಯನನ್ನು ನಿಂದಿಸುತ್ತಾ ಇದ್ದನು.
ಹೀಗೆ ವಾಗ್ವಾದವಾಗುತ್ತಿದ್ದಾಗ ದುರ್ಯೋಧನನು ಅವರಿಬ್ಬರನ್ನು ಸಮಾಧಾನಪಡಿಸಿದನು. ಪಾಂಡವ ಕೌರವರು ತಮ್ಮ ಸೇನೆಗಳನ್ನು ವ್ಯೂಹ ಕ್ರಮದಲ್ಲಿ ನಿಲ್ಲಿಸಿದರು. ಎರಡು ಕಡೆಗೂ ಭಯಂಕರ ಯುದ್ಧ ನಡೆಯಿತು. ಕರ್ಣ ಅರ್ಜುನರು ತಮ್ಮ ಪರಾಕ್ರಮಗಳನ್ನು ಪ್ರಕಟಿಸಿದರು. ಪಾಂಡವರ ಸೈನಿಕರು ಅನೇಕ ಸಂಖ್ಯೆಯಲ್ಲಿ ಹತರಾದರು. ಭೀಮನು ಕರ್ಣನ ಮಗ ಭಾನುಸೇನನನ್ನು ಸಂಹರಿಸಿದನು. ಕರ್ಣನಿಗೂ ಯುಧಿಷ್ಠಿರನಿಗೂ ಯುದ್ಧ ನಡೆದು ಕರ್ಣನು ಯುಧಿಷ್ಠಿರನನ್ನು ಸೋಲಿಸಿ ಅವನ ಬಗ್ಗೆ ಕಟುವಾಗಿ ನಿಂದಿಸಿದನು. ಯುಧಿಷ್ಠಿರನು ರಣರಂಗದಿಂದ ಹಿಂತಿರುಗಿದನು. ಬಳಿಕ ಭೀಮನು ಕರ್ಣನೊಡನೆ ಯುದ್ಧ ಮಾಡಿ ಅವನನ್ನು ಮೂರ್ಛೆಗೊಳಿಸಿದನು. ಸ್ವಲ್ಪ ಕಾಲ ಕಳೆದು ಭೀಮ ಕರ್ಣರು ಯುದ್ಧ ಮುಂದುವರಿಸಿದರು. ಭೀಮನೊಬ್ಬನೇ ಧೃತರಾಷ್ಟ್ರನ 6 ಮಕ್ಕಳನ್ನು ಸಂಹರಿಸಿದನು. ಘೋರ ಯುದ್ಧ ಮುಂದುವರಿಯಿತು. ಭೀಮನು ಕೌರವರ ಗಜ ಮತ್ತು ರಥಗಳನ್ನು ಧ್ವಂಸ ಮಾಡಿದನು. ಹಾಗೆಯೇ ಅರ್ಜುನನು ಸಾವಿರಾರು ಮಂದಿ ಸಂಶಪ್ತಕ ಯೋಧರನ್ನು ಸಂಹರಿಸಿದನು. ಮತ್ತೊಂದು ಕಡೆ ಶಿಖಂಡಿಯು ಕೃಪರನ್ನು ಸಮೀಪಿಸಿ ಅವರೊಡನೆ ಕಾದಾಡಿದನು. ಅಂದು ಕೃಪರು ಶಿಖಂಡಿಯನ್ನು ಪರಾಜಯಗೊಳಿಸಿ ಸೋಲಿಸಿದರು. ಅದಲ್ಲದೆ ಕೃಪರು ಸುಕೇತುವನ್ನು ವಧಿಸಿದರು. ದ್ರೌಪದಿಯ ಮಕ್ಕಳು ಯುಧಿಷ್ಠಿರನನ್ನು ರಕ್ಷಿಸುತ್ತಿದ್ದರು. ಆಗ ಅಶ್ವತ್ಥಾಮನು ಯುಧಿಷ್ಠಿರನ ಬಳಿಗೆ ಬಂದು ಅವನ ಮೇಲೆ ಬಾಣಗಳ ಮಳೆಯನ್ನು ಸುರಿಸಿದನು. ಅವನ ಸೈನ್ಯವನ್ನು ಅಲ್ಲೋಲ ಕಲ್ಲೋಲ ಮಾಡಿದನು. ಭೀಮನು ಕರ್ಣನೊಡನೆ ಯುದ್ಧ ನಿಲ್ಲಿಸಿ ಕೌರವರ ಸೇನೆಯೊಳಗೆ ನುಗ್ಗಿ ಅಸಂಖ್ಯಾತ ಕೌರವ ಯೋಧರನ್ನು ಸಂಹಾರ ಮಾಡಿದನು. ಬೇರೆಡೆ ದುರ್ಯೋಧನನಿಗೂ ನಕುಲ ಸಹದೇವರಿಗೂ ಯುದ್ಧವಾಯಿತು. ಅರ್ಜುನ ಅಶ್ವತ್ಥಾಮರು ಮಾಡಿದ ಯುದ್ಧದಲ್ಲಿ ಅರ್ಜುನನು ಅನೇಕ ಮಂದಿ ಸಂಶಪ್ತಕರನ್ನು ವಧಿಸಿ ಅಶ್ವತ್ಥಾಮನನ್ನು ಸೋಲಿಸಿ ಕಳುಹಿಸಿದನು. ದೃಷ್ಟದ್ಯುಮ್ನನು ಕರ್ಣನನ್ನು ಆಕ್ರಮಿಸಿ ಅವನ ಮೇಲೆ ದಾಳಿ ನಡೆಸಿದನು. ಅಷ್ಟರಲ್ಲಿ ಸಾತ್ಯಕಿಯು ಕರ್ಣನೊಡನೆ ಯುದ್ಧಕ್ಕೆ ಬಂದು ಸೇರಿದನು. ಇಬ್ಬರಿಗೂ ಬಾಣ ಯುದ್ಧ ನಡೆಯಿತು. ಅಶ್ವತ್ಥಾಮನು ದೃಷ್ಟದ್ಯುಮ್ನನನ್ನು ನಿಂದಿಸಿ ಅವನೊಡನೆ ಯುದ್ಧಕ್ಕೆ ನಿಂತನು. ದೃಷ್ಟದ್ಯುಮ್ನನು ಅಶ್ವತ್ಥಾಮನನ್ನು ಬಾಣಗಳಿಂದ ಪ್ರಹರಿಸಿದನು. ಕೋಪಗೊಂಡ ಅಶ್ವತ್ಥಾಮನು ತನ್ನ ಬಾಣಗಳಿಂದ ದೃಷ್ಟದ್ಯುಮ್ನನಿಗೆ ಏನೂ ಕಾಣದಂತೆ ಎಲ್ಲಾ ದಿಕ್ಕುಗಳನ್ನು ಮುಚ್ಚಿದನು. ತಕ್ಷಣ ದೃಷ್ಟದ್ಯುಮ್ನನು ಅಶ್ವತ್ಥಾಮನ ಧನುಸ್ಸನ್ನು ಕತ್ತರಿಸಿದನು. ಅಶ್ವತ್ಥಾಮನು ಬೇರೆ ಧನುಸ್ಸು ಹಿಡಿದು ದೃಷ್ಟದ್ಯುಮ್ನನ ಧನುಸ್ಸು, ಗದೆ, ಕುದುರೆ, ಸಾರಥಿ, ರಥಗಳನ್ನು ಧ್ವಂಸ ಮಾಡಿದನು. ಇಬ್ಬರಿಗೂ ದೊಡ್ಡ ಯುದ್ಧ ನಡೆಯಿತು. ಆಗ ಅರ್ಜುನನು ಶ್ರೀಕೃಷ್ಣನಿಗೆ ಹೇಳಿ ಅಶ್ವತ್ಥಾಮನ ಬಳಿಗೆ ರಥವನ್ನು ಬಿಡಿಸಿದನು. ಅಶ್ವತ್ಥಾಮನು ಅರ್ಜುನನನ್ನು ಎದುರಿಸಿದನು. ಅರ್ಜುನನು ಅಶ್ವತ್ಥಾಮನನ್ನು ವಿಫಲನನ್ನಾಗಿ ಮಾಡಿ ಸಂಶಪ್ತಕರನ್ನು ಎದುರಿಸಿದನು. ಕರ್ಣನು ಭೀಮನನ್ನು ಎದುರಿಸಿ ಯುದ್ಧ ನಡೆಸಿದನು. ಅಷ್ಟರೊಳಗೆ ಶಿಖಂಡಿಯು ಅಲ್ಲಿಗೆ ಧಾವಿಸಿ ಕರ್ಣನನ್ನು ಆಕ್ರಮಿಸಿದನು. ಕರ್ಣನು ಶಿಖಂಡಿಯ ಕುದುರೆ ರಥಗಳನ್ನು ಧ್ವಂಸ ಮಾಡಿ ಅವನನ್ನು ಗಾಯಗೊಳಿಸಿದನು. ಶಿಖಂಡಿಯು ಕರ್ಣನನ್ನು ಎದುರಿಸಲಾಗದೆ ಪಲಾಯನ ಮಾಡಿದನು. ದೃಷ್ಟದ್ಯುಮ್ನ ದುಶ್ಯಾಸನರು ಘೋರ ಯುದ್ಧ ಮಾಡುತ್ತಿದ್ದರು. ಮತ್ತೊಂದು ವಿಭಾಗದಲ್ಲಿ ನಕುಲ ವೃಕ್ಷಸೇನರು ಯುದ್ಧ ಮಾಡಿದರು. ಹಾಗೆಯೇ ಸಾತ್ಯಕಿ ಶಕುನಿಗೂ ಯುದ್ಧ ನಡೆದು ಶಕುನಿಯು ಪರಾಜಿತನಾದನು. ಸಹದೇವನು ಉಲೂಕನನ್ನು ಸೋಲಿಸಿದನು. ಯುದ್ಧವು ಮುಂದುವರಿಯುತ್ತಾ ಕೃಪರು ಯುಧಾಮನ್ಯುವನ್ನು ಪರಾಜಯಗೊಳಿಸಿದರು. ಕೃತವರ್ಮನು ಉತ್ತಮೌಜಸನನ್ನು ಪರಾಜಯಗೊಳಿಸಿದನು. ಭೀಮನಿಗೂ ದುರ್ಯೋಧನನಿಗೂ ದೊಡ್ಡ ಯುದ್ಧ ನಡೆದು ಭೀಮನು ದುರ್ಯೋಧನನನ್ನು ಸೋಲಿಸಿದನು. ಭೀಮನು ತನ್ನ ದಿವ್ಯಾಸ್ತ್ರದಿಂದ ಕೌರವರ ಪಡೆಯ ಅನೇಕ ಆನೆಗಳನ್ನು ಸಂಹರಿಸಿದನು. ಕರ್ಣನು ಯುಧಿಷ್ಠಿರನೊಡನೆ ಹೋರಾಡಿ ಅವನನ್ನು ಪರಾಜಯಗೊಳಿಸಿ ನಕುಲ ಸಹದೇವರೊಡನೆ ಯುದ್ಧ ಮಾಡಿ ಅವರನ್ನು ಸೋಲಿಸಿ ಕಳುಹಿಸಿದನು. ಯುಧಿಷ್ಠಿರನು ತನ್ನ ಶಿಬಿರವನ್ನು ಸೇರಿ ವಿಶ್ರಾಂತಿ ಪಡೆದನು. ಅಶ್ವತ್ಥಾಮನು ಅರ್ಜುನನ ಮೇಲೆ ಎರಗಿದನು. ಇಬ್ಬರಿಗೂ ಮಹಾಯುದ್ಧ ನಡೆಯಿತು. ಕೊನೆಗೆ ಅರ್ಜುನನು ಅಶ್ವತ್ಥಾಮನ ಕುದುರೆಗಳ ಲಗಾಮನ್ನು ಕತ್ತರಿಸಿದನು. ಕುದುರೆಗಳು ರಥವನ್ನು ಬೇರೆ ಕಡೆ ಎಳೆದುಕೊಂಡು ಹೋದವು. ಕರ್ಣನು ಭಾರ್ಗವಾಸ್ತ್ರವನ್ನು ಪ್ರಯೋಗಿಸಿದನು. ಅದರಿಂದ ಸಾವಿರಾರು ಬಾಣಗಳು ಹೊರಬಂದವು. ಪಾಂಡವರ ಸೈನ್ಯವು ಬಾಣಗಳಿಂದ ಮುಚ್ಚಿ ಹೋದವು. ಅರ್ಜುನನು ಕರ್ಣನನ್ನು ಸಂಹರಿಸಲು ನಿಶ್ಚಯಿಸಿದನು. ಕರ್ಣನ ರಥದ ಬಳಿಗೆ ಬಂದನು. ಕರ್ಣನನ್ನು ಸಂಹರಿಸಲು ಕೃಷ್ಣನು ಅನುಮತಿ ಕೊಟ್ಟನು. ಕರ್ಣನ ವಧೆಗೆ ಅರ್ಜುನನನ್ನು ಉತ್ತೇಜಿಸಿದನು. ಕೌರವ ಸೇನೆಗೂ ಪಾಂಡವ ಸೃಂಜಯ ಸೈನಿಕರಿಗೂ ಭಯಂಕರ ಯುದ್ಧವು ಒಂದು ಕಡೆ ನಡೆಯುತ್ತಿತ್ತು. ಉತ್ತಮೌಜಸನು ಕರ್ಣನ ಮಗನಾದ ಸುಷೇಣನನ್ನು ವಧಿಸಿದನು. ಅರ್ಜುನನು ತನ್ನನ್ನು ಎದುರಿಸಿದ ಕೌರವರ ಸೈನಿಕರನ್ನು ಸಂಹರಿಸಿದನು. ಇತ್ತ ಕಡೆ ಕೌರವರ ಸೇನೆ ಭೀಮನನ್ನು ಸುತ್ತುವರೆದು ನಿಂತಿತು. ಭೀಮನು ಅನೇಕ ಆನೆಗಳು, ಪದಾತಿಗಳು, ಕುದುರೆಗಳನ್ನು ಸಂಹರಿಸಿದನು. ದುರ್ಯೋಧನನು ಶಕುನಿಯನ್ನು ಭೀಮನನ್ನು ಎದುರಿಸಲು ಕಳುಹಿಸಿದನು. ಭೀಮನಿಗೂ ಶಕುನಿಗೂ ಯುದ್ಧ ನಡೆಯಿತು. ಭೀಮನು ಶಕುನಿಯನ್ನು ವಿಫಲನನ್ನಾಗಿ ಮಾಡಿ ಕಳುಹಿಸಿದನು. ಶಕುನಿಯು ಯುದ್ಧ ಭೂಮಿಯನ್ನು ಬಿಟ್ಟು ಹೊರಟು ಹೋದನು.
ಶಕುನಿಯು ಪರಾಜಿತನಾದದ್ದನ್ನು ನೋಡಿ ದುರ್ಯೋಧನನು ಆತಂಕದಿಂದ ಯುದ್ಧವನ್ನು ಬಿಟ್ಟು ಪಲಾಯನ ಮಾಡಿದನು. ಸೈನಿಕರು ಅವನನ್ನು ಹಿಂಬಾಲಿಸಿದರು. ಯುದ್ಧವು ಮುಂದುವರಿಯುತ್ತಿರಲು ಕರ್ಣನು ಪಾಂಡವರ ಸೈನ್ಯದ ಬಹುಭಾಗವನ್ನು ನಾಶಪಡಿಸಿದನು. ಹಾಗೆಯೇ ಅರ್ಜುನನು ಕೌರವ ಸೇನೆಯನ್ನು ನಾಶಪಡಿಸಿ ಕರ್ಣನ ಬಳಿಗೆ ಹೋದನು. ಎದುರಿಗೆ ಬಂದ ಕೌರವರ ಸೈನ್ಯವನ್ನು ನಾಶಗೊಳಿಸಿ ಮುನ್ನುಗ್ಗಿದನು. ಕರ್ಣನು ಪಾಂಡವರ ಸೈನ್ಯವನ್ನು ಚೆಲ್ಲಾಪಿಲ್ಲಿಯಾಗುವಂತೆ ಚದುರಿಸುತ್ತಿದ್ದನು. ದುಶ್ಯಾಸನನಿಗೂ ಭೀಮನಿಗೂ ಘೋರ ಯುದ್ಧ ನಡೆಯಿತು. ಕೊನೆಗೆ ಭೀಮನು ತನ್ನ ಗದೆಯಿಂದ ದುಶ್ಯಾಸನನ ತಲೆಯನ್ನು ಚಚ್ಚಿದನು. ಏಟು ತಡೆಯಲಾರದೆ ದುಶ್ಯಾಸನನು ರಥದಿಂದ ಕೆಳಕ್ಕೆ ಬಿದ್ದನು. ಭೀಮನು ಅವನ ಸಮೀಪಕ್ಕೆ ಬಂದನು. ದುಶ್ಯಾಸನನನ್ನು ಹಿಡಿದು ಎಳೆದು ಅವನ ಕುತ್ತಿಗೆಯ ಮೇಲೆ ತನ್ನ ಕಾಲನ್ನು ಇಟ್ಟನು. ನಂತರ ಅವನ ವಕ್ಷಸ್ಥಳವನ್ನು ಗುದ್ದಿ ಬಗೆದು ಪ್ರಹರಿಸಿ ಸಾಯಿಸಿದನು. ತನ್ನ ಪ್ರತಿಜ್ಞೆಯಂತೆ ದುಶ್ಯಾಸನನ ರಕ್ತವನ್ನು ಕುಡಿದನು. ಭೀಮನನ್ನು ಆಗ ನೋಡಿದವರು ಭಯಪಟ್ಟರು. ಕೆಲವರು ಅಲ್ಲಿಂದ ಓಡಿ ಹೋದರು. ಭೀಮನು ಸಿಂಹನಾದ ಮಾಡಿದನು. ಧೃತರಾಷ್ಟ್ರನ 10 ಮಕ್ಕಳು ಭೀಮನನ್ನು ಒಟ್ಟಿಗೆ ಆಕ್ರಮಿಸಿ ಬಾಣಗಳಿಂದ ಪ್ರಹರಿಸಿದರು. ಭೀಮನು ಮೇಲೆದ್ದು ಆ 10 ಜನರನ್ನು ತನ್ನ ಭಲ್ಲಗಳಿಂದ ಹೊಡೆದು ಸಾಯಿಸಿದನು. ಮತ್ತೆ ಕರ್ಣ ಅರ್ಜುನರ ಯುದ್ಧ ಪ್ರಾರಂಭವಾಯಿತು. ಅನೇಕ ಕೌರವ ವೀರರು ಯುದ್ಧದಿಂದ ಪಲಾಯನ ಮಾಡಿದರು. ಕರ್ಣ ಅರ್ಜುನರು ತಮ್ಮ ಶಸ್ತ್ರ ಬಲಗಳನ್ನು ಪ್ರದರ್ಶಿಸುತ್ತಾ ಕಾದಾಡಿದರು. ಕರ್ಣನು ಸರ್ಪಾಸ್ತ್ರವನ್ನು ಅರ್ಜುನನ ಮೇಲೆ ಪ್ರಯೋಗಿಸಿದನು. ಆಗ ಕೃಷ್ಣನು ಅರ್ಜುನನ ರಥವನ್ನು ಕಾಲಿನಿಂದ ಮೆಟ್ಟಿ ರಥದ ಚಕ್ರವು ಸ್ವಲ್ಪ ನೆಲದಲ್ಲಿ ಹೂಳುವಂತೆ ಮಾಡಿದನು. ಸರ್ಪಾಸ್ತ್ರವು ಅರ್ಜುನನ ಕಿರೀಟವನ್ನು ತಗುಲಿ ಹಾರಿಸಿತು. ಅರ್ಜುನನು ಸ್ವಲ್ಪ ಬೇಸರಗೊಂಡರೂ ಒಡನೆಯೇ ಬಿಳಿ ಬಟ್ಟೆಯಿಂದ ತಲೆಯನ್ನು ಬಿಗಿದುಕೊಂಡನು. ಶ್ರೇಷ್ಠವಾದ ತನ್ನ ಬಾಣಗಳಿಂದ ಕರ್ಣನನ್ನು ಪ್ರಹರಿಸಿದನು. ಕರ್ಣನು ಗಾಯಗೊಂಡಿದ್ದರೂ ಬಿಡದೆ ಅರ್ಜುನನ ಮೇಲೆ ಬಾಣಗಳನ್ನು ಬಿಟ್ಟನು. ಸ್ವಲ್ಪ ಹೊತ್ತಿನಲ್ಲಿ ಕರ್ಣನ ರಥವು ಗಿರಗಿರನೆ ಸುತ್ತಿ ರಥದ ಚಕ್ರವು ಭೂಮಿಯಲ್ಲಿ ಕುಸಿಯಿತು. ಕರ್ಣನು ಅನೇಕ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಿದನು. ಅರ್ಜುನನು ತನ್ನ ಬಾಣಗಳಿಂದ ಆ ಅಸ್ತ್ರಗಳನ್ನು ನಿರಸನಗೊಳಿಸಿದನು. ಕರ್ಣನ ಸಾರಥಿ ಕುದುರೆಗಳು ಧ್ವಂಸವಾಗಿದ್ದವು. ತನ್ನ ತೋಳುಗಳಿಂದ ರಥದ ಚಕ್ರವನ್ನು ಎತ್ತಲು ಪ್ರಯತ್ನಪಟ್ಟನು. ಆದರೆ ಚಕ್ರವು ಭೂಮಿಯಿಂದ ಹೊರಗೆ ಬರಲಿಲ್ಲ. ರಥವನ್ನು ಎತ್ತುವವರೆಗೂ ಬಾಣ ಪ್ರಯೋಗ ಮಾಡಕೂಡದೆಂದು ಅರ್ಜುನನನ್ನು ಕೇಳಿದನು. ಆದರೆ ಕೃಷ್ಣನ ಸಲಹೆಯಂತೆ ಅರ್ಜುನನು ಅಂಜಲಿಕವೆಂಬ ಬಾಣವನ್ನು ತೆಗೆದು ಬಿಲ್ಲಿಗೆ ಜೋಡಿಸಿ ಬಿಟ್ಟನು. ಆ ಅಸ್ತ್ರವು ಕರ್ಣನ ಶಿರಸ್ಸನ್ನು ಕತ್ತರಿಸಿತು. ಯುದ್ಧದ 17ನೆಯ ದಿನ ಮಧ್ಯಾಹ್ನ ಕರ್ಣನು ವಧಿಸಲ್ಪಟ್ಟನು. ಕರ್ಣನ ದೇಹದಿಂದ ಒಂದು ತೇಜಸ್ಸು ಹೊರಟು ಆಕಾಶದಲ್ಲಿದ್ದ ಸೂರ್ಯಮಂಡಲದಲ್ಲಿ ಲೀನವಾಯಿತು. ಕರ್ಣನು ಹತನಾಗಿದ್ದಕ್ಕಾಗಿ ಅರ್ಜುನನು ಸಂತೋಷಪಟ್ಟನು. ಕೌರವ ಸೈನಿಕರು ಭ್ರಾಂತರಾದರು. ಬೇರೊಂದು ಕಡೆ ಭೀಮ ಮತ್ತು ದೃಷ್ಟದ್ಯುಮ್ನರು ಕೌರವ ಪದಾತಿ ಸೇನೆಯೊಡನೆ ಯುದ್ಧ ಮಾಡಿ ಅನೇಕ ಪದಾತಿ ಸೈನಿಕರನ್ನು ಸಂಹಾರ ಮಾಡಿದರು. ಶಕುನಿಗೂ ನಕುಲ ಸಹದೇವ ಸಾತ್ವಿಕಿಯರಿಗೂ ಯುದ್ಧ ನಡೆದು ಅನೇಕ ಜನ ಕುದುರೆ ಸವಾರರು ಮೃತರಾದರು. ಅರ್ಜುನನು ಮುಂದೆ ಬಂದು ಕೌರವರ ರಥ ಸೈನ್ಯವನ್ನು ಧ್ವಂಸ ಮಾಡಿದನು. ದುರ್ಯೋಧನನು ತನ್ನ ಸೇನೆಯನ್ನು ಒಟ್ಟುಗೂಡಿಸಲು ಪ್ರಯತ್ನ ಪಡುತ್ತಿದ್ದನು. ಆದರೆ ಕೌರವ ಸೇನೆಯು ಅರ್ಜುನನಿಗೆ ಹೆದರಿ ಪಲಾಯನ ಮಾಡಿತು. ಕರ್ಣನ ಸಾವಿನಿಂದ ದುಃಖಪಡುತ್ತಿದ್ದ ದುರ್ಯೋಧನನನ್ನು ಶಲ್ಯನು ಸಮಾಧಾನಪಡಿಸಲು ಯತ್ನಿಸಿದನು. ಸಂಜೆಯಾಯಿತು. ಎಲ್ಲರೂ ತಮ್ಮ ಶಿಬಿರಗಳಿಗೆ ವಾಪಸ್ಸಾದರು. ಕರ್ಣನ ವಧೆಗೆ ಕಾರಣರಾಗಿದ್ದ ಕೃಷ್ಣ ಮತ್ತು ಅರ್ಜುನರನ್ನು ಯುಧಿಷ್ಠಿರನು ಪ್ರಶಂಸಿಸಿದನು. ಕರ್ಣ ಪರ್ವವನ್ನು ಪಠಿಸುವವರು ಧನ ಧಾನ್ಯ ಯಶಸ್ಸು ಆನಂದವನ್ನು ಪಡೆಯುತ್ತಾರೆ ಎಂಬುದು ವ್ಯಾಸರ ಫಲಶ್ರುತಿ.